ಚನ್ನರೆಡ್ಡಿ ಪಾಟೀಲ್. ಬರ್ತಾ ಇಲ್ಲ. ಅವರು ಉತ್ತರ ಕೊಟ್ಟಿದ್ದಾರೆ. ಇದು ಉತ್ತರ ಈ ಮೊದಲ 2 ವರ್ಷದ ಮೊದಲು ಇದೇ ಉತ್ತರ ಕೊಟ್ಟಿದ್ದಾರೆ. ಆದರೆ ಇಲ್ಲಿದ್ದ ನಮ್ಮ ರೈತರಿಗೆ, ಅನ್ನದಾತರಿಗೆ, ಒಂದು 10 ಹಳ್ಳಿ ಊರಿನವರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಕೆಲಸನೂ ಏನೂ ಆಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ, ಎರಡನೇ ಬೆಳೆ ನೀರೂ ಬರ್ತಾ ಇಲ್ಲ, ಮತ್ತು ಕುಡಿಲಿಕ್ಕೆ ನೀರಿನೂ ತೊಂದರೆ ಇದೆ. ಇವರು ಮಾಡಿಸ್ತೀವಿ ಅಂತ ಹೇಳಿದ್ರು. ಮೊದಲದು 2 ವರ್ಷದ ಮೊದಲ 62 ಕೋಟಿ ಇತ್ತು, ಈಗಾಗಲೇ 75 ಕೋಟಿಗೆ ಬಂದಿದೆ. ಇನ್ನೂ ಈಗ ಟೈಮ್ ಮುಂದೋದ್ರೆ ಇನ್ನೂ ಹೆಚ್ಚಿನ ದುಡ್ಡು ಸರ್ಕಾರ ಕೊಡಬೇಕಾಗ್ತದೆ. ನಾವು ಅವ್ರ ಬಳಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದ್ರೆ ಎಷ್ಟು ಜಲ್ದಿ ಸಾಧ್ಯದ ಅಷ್ಟು ಜಲ್ದಿ ಮಾಡಿಸ್ಬೇಕು, ಮತ್ತು ಸಮಯ ಯಾವಾಗ ಮಾಡಿಸ್ತಾರಂತ ನಮ್ಮ ಸಚಿವರು ನಮಗೆ ತಿಳಿಸಿದ್ರೆ ಭಾಳ ಚೆನ್ನಾಗಿ ಆಗ್ತದೆ. ಸಚಿವರು. ಸಾಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಮ್ಮ ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿಯವರು ಹೋದ ಸಲ ಸಹಿತ ಇದೇ ನಮಗೆ ಕಾಲಿಂಗ್ ಅಡ್ರೆಸ್ನಲ್ಲಿ ಈ ವಿಷಯವನ್ನು ಕೇಳಿದರು. ಮತ್ತು ಅದಾದಮೇಲೆ ನಾವು ಅದನ್ನು ಪರಿಶೀಲನೆ ಮಾಡಿದ್ವಿ. ಅದೇ ರೀತಿಯಾಗಿ ಗೋರ್ಮಟ್ಕಲ್ ಶಾಸಕರು ಶರಣೇಗೌಡರು ಸಹಿತ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. 2001ರಲ್ಲಿ ಇದು ಭೀಮಾ ನದಿ ಮೇಲೆ BCB ನಿರ್ಮಾಣ ಆಗಿತ್ತು. ಆಗ 14,36,00,000 ಎಸ್ಟಿಮೇಟ್ ಅಂದರೆ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಈಗಾಗಲೇ 22 ವರ್ಷ ಆಗಿದೆ. ಇದನ್ನು ಮುಂದುವರೆದು ಹೋದ ಸಲ ಅವ್ರು ಕೇಳಿದಾಗ ವಾಟರ್ ಲೀಕೇಜ್ ಆಗ್ತಾಯಿದೆ, ಗೇಟ್ಸ್ ಚೇಂಜ್ ಮಾಡಬೇಕಂತ. ಅದನ್ನು ನಾವು ಆ ಗೇಟ್ಸ್ ಬದಲಾವಣೆ ಮಾಡಿ ಈ ಮೆಕ್ಯಾನಿಕಲ್ ಟೈಪ್ ವರ್ಟಿಕಲ್ ಗೇಟ್ಸ್ ಮಾಡಬೇಕೆಂಬುದು ಉದ್ದೇಶದಿಂದ ಎಸ್ಟಿಮೇಟ್ ಮಾಡಿಸಿದ್ವಿ. ಅದು ಈಗ ಲೇಟೆಸ್ಟ್ ಎಸ್ಟಿಮೇಟ್ ಪ್ರಕಾರ 75 ಕೋಟಿ ಆಗ್ತದೆ. ಹಾಗಾಗಿ ಅದನ್ನು ನಾವು ಅವ್ರಿಗೆ ಈಗಾಗಲೇ 2020-21ರಲ್ಲಿ ಏನು ಮಾಮೂಲು ಮೊದಲ ಸ್ಟೀಲ್ ಗೇಟ್ಸ್ ಇದಾವೆ, ಆ ಗೇಟ್ಸ್ನಲ್ಲಿ 675 ಗೇಟ್ ಇದಾವೆ. ಅದಕ್ಕೆ 675 ಗೇಟ್ನಲ್ಲಿ 140 ಗೇಟ್ ಬದಲಾವಣೆ ಮಾಡಿ ಆ ರಬ್ಬರ್ಸು ಮತ್ತೇನು ಏನು ಲೀಕೇಜ್ ಆಗ್ತದೆ ಲೀಕೇಜ್ ಸರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಪರ್ಮನೆಂಟಾಗಿ ಆಟೋಮೆಟಿಕ್ ಗೇಟ್ಸು ಮಾಡಬೇಕೆಂಬುದು ಉದ್ದೇಶ ಇದೆ. ಈ ರೀತಿಯಾಗಿ ರಾಜ್ಯದಲ್ಲಿ ಅನೇಕ ಕಡೆ ಏನು 20 ವರ್ಷ 25 ವರ್ಷ ಆಗಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜಸ್ಗೆ ಈ ಪ್ರಾಬ್ಲಮ್ ಇದೆ. ಹಾಗಾಗಿ ನಾವು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಇದನ್ನೆಲ್ಲ ಮೇಂಟೆನೆನ್ಸಲ್ಲಿ ಬರ್ತದೆ, ಹಾಗೆ ಹೆಚ್ಚಿನ ಅನುದಾನ ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಕೇಳ್ಕೊಂಡಿದ್ವಿ. ಅವ್ರ ಸಹಿತ ಪರಿಶೀಲನೆ ಬರುವಂಥ ದಿನಗಳಲ್ಲಿ ಅನುದಾನದ ಲಭ್ಯತೆ ಆಧಾರ ಮೇಲಕ್ಕೆ ಪ್ರಯಾರಿಟಿ ಮೇಲೆ ನಾವು ಏನು ನಮ್ಮ ಚನ್ನಾರೆಡ್ಡಿಯವರು ಕೇಳಿದ್ದಾರೆ ಅದನ್ನು ನಾವು ಫಸ್ಟ್ ಪ್ರಯಾರಿಟಿ ಮೇಲೆ ಮಾಡಿಕೊಡ್ತಾ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಅಧ್ಯಕ್ಷರೇ, ಇದು ಉತ್ತರದಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನೋಡಿದ್ದೀನಿ ನಾನು ಹೇಳೋದಿಷ್ಟೇ. 2 ವರ್ಷದಿಂದ ಇದೇ ರೀತಿ ಹೇಳ್ತಿದ್ದಾರೆ. ಇದು ಯಾವಾಗ ಆಗ್ತದೆ? ಅಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆ, ಬೆಳೆ ಬರ್ತಾ ಇಲ್ಲ ಅನ್ನಲ್ಲ. ರೈತರ ಗತಿ ಏನೋ, 10 ಹಳ್ಳಿ ಊರಿನ ಗತಿ ಏನು ಅಂತ ನಾ ಕೇಳಕತ್ತೀನಿ. ಇದು ಮ್ಯಾನ್ಯುವಲ್ ಆಪರೇಟೆಡ್ ವರ್ಟಿಕಲ್ ಗೇಟ್ಸ್ ತೆಗೆದು ಮೆಕ್ಯಾನಿಕಲ್ ವರ್ಟಿಕಲ್ ಗೇಟ್ಸ್ ಕೂಡಿಸ್ಬೇಕಂತ ಹೇಳ್ತಾ ಇದ್ದೀನಿ. ತಾವು ದಯಮಾಡಿ ಸ್ವಲ್ಪ ಯಾವಾಗ ಮಾಡ್ತೀರಿ ಅಂತ ಸಮಯ ಹೇಳಿ ಮುಖ್ಯಮಂತ್ರಿಗಳ ಸಂಗಡ ಮಾತಾಡ್ರೆ ತಾವು ಸರ್ಕಾರಕ್ಕೆ ತಿಳಿಸಿ ನಮ್ಗೆ ಯಾವಾಗ ಮಾಡಿಕೊಡ್ತೀರಿ ಅಂತ ರೈತರಿಗೆ ತಿಳಿಸಿದ್ರೆ ಭಾಳ ಒಳ್ಳೆಯದಾಗ್ತದೆ. ಅಧ್ಯಕ್ಷರೇ, ಈಗಾಗಲೇ ನಾನು ಹೇಳಿದ್ನಲ್ಲ, ಬರುವಂಥ ಈ ಬಜೆಟ್ನಲ್ಲಿ ಈ ರೀತಿಯಾದಂಥ ಇರತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ಬ್ರಿಡ್ಜ್ ಕಮ್ ಬ್ಯಾರೇಜಸ್ನೆಲ್ಲ ಐಡೆಂಟಿಫೈ ಮಾಡಿ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದೀವಿ. ಅವ್ರು ನೆಕ್ಸ್ಟ್ ಬಜೆಟ್ನಲ್ಲಿ ಈಗ ಮೇಂಟೆನೆನ್ಸ್ ಸಲುವಾಗಿ ಮೇಂಟೆನೆನ್ಸ್ ಅಕೌಂಟ್ನಲ್ಲೇ ಕೊಡಬೇಕಾಗ್ತದಲ್ಲ. ಹೊಸ ಪ್ರಾಜೆಕ್ಟ್ಗಳಿಗಿದ್ದಂಥ ಹೆಡ್ ಆಫ್ ಅಕೌಂಟ್ನಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದು ಭಾಳ ಅತ್ಯವಶ್ಯಕ ಅಂತೇಳಿ ಇಂಥವು 4-5 ಕಡೆ ಇದಕ್ಕೆ ನಾವು ಸಪ್ರೇಟಾಗಿ ಅನುದಾನ ಕೇಳಿದ್ದೀವಿ. ಅದು ನಮ್ಮ ಮುಂದಿನ ಬಜೆಟ್ ಆದ ಕೂಡಲೇ ಪ್ರಯಾರಿಟಿ ಮೇಲೆ ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿ. ಧನ್ಯವಾದಗಳು. ಆದರೆ ಹೆಚ್ಚಿನ ಪ್ರಯಾರಿಟಿ ಅಂದ್ರೆ ಯಾವಾಗ ಕೊಡ್ತಿರ್ತಾವೆ? ಹೆಚ್ಚಿನ ಪ್ರಯಾರಿಟಿ ವರ್ಷಾನ್ಗಟ್ಲೆ ಹೋದ್ರೆ ಹೆಂಗ್ರಿ?